ಬರೀ ರೊಟ್ಟಿ ಚಪಾತಿ ತಿಂದು ಬ್ಯಾಸರಾಗಿದ್ರ ಇಂಥದೊಂದು ಪದರ್ ಗಡಬ ಮಾಡ್ಕೊಂಡ್ ತಿಂದ್ರಿ ಮಜ್ಜಾನ ಬರುತ್ತ. ಇದ್ರ ಜೊತೆ ಬಿಸಿ ಬಿಸಿ ಬ್ಯಾಳಿ ಮತ್ತ ಖಾರವಾದಂತ ಬಯೋಳಿ ಚಟ್ನಿ ಮಸ್ತ್ ಕಾಂಬಿನೇಷನ್. ನಮ್ ಸೈಡ್ ರೊಟ್ಟಿ ಚಪಾತಿ ತಿಂದ ಬ್ಯಾಸರಾಗಿದ್ರ ಇಂಥವ ಪದರ್ ಗಡಬ ಇರ್ಲಿಕ್ಕಂದ್ರ ಜೋಳದ ಕಡಬನು ಮಾಡಿರ್ತಾರು. ಮೊದ್ಲಿಗೆ ಗೋಧಿ ಹಿಟ್ಟಿನ ಕನ್ಕ ಮಾಡಿ ಪುರಿ ಶೇಪ್ದಾಗ ಸಣ್ಣಂಗೆ ಲಟ್ಟಿಸ್ಕೋಬೇಕು. ಆಮೇಲೆ ಒಂದ ಚಾನ್ಗಿಗೆ ಹಿಂಗ ಸ್ವಲ್ಪ ಎಣ್ಣಿ ಹಚ್ಚಿ ಸವರ್ಬೇಕು. ಆಮೇಲೆ ಪೂರಿ ಶೇಪ್ದಾಗ ಲಟ್ಸಿರುವಂತ ಸಣ್ಣ ಚಪಾತಿಗೋನ ಚಾನ್ಗ್ಯಾಗ ಹಾಕಿ ಇಡ್ಬೇಕು. ಒಂದು 5 ನಿಮಿಷಗಳ ಕಾಲ ಇದನ್ನ ಒಂದು ಸ್ಟೀಮ್‌ದಾಗ ಚಂದಂಗೆ ಬೇಯಾಕ ಬಿಡ್ಬೇಕು. ಒಂದ್ 5 ನಿಮಿಷ ಆದ್ಮ್ಯಾಗ ಈ ಕಡಬ್‌ಗೋಳ ಮ್ಯಾಗಿಂದ ಕಲರ್ ಚೇಂಜ್ ಆಗಿರುತ್ತ. ಅವಾಗ ಇದು ಪಕ್ಕಾ ಬೆಂದಿರ್ತತಿ. ಮ್ಯಾಗ ಸ್ವಲ್ಪ ತಂಪ್ ನೀರ್ ಹಾಕಿ ಅವತರ್ನ ಸ್ವಲ್ಪ ತಂಪ್ ಮಾಡ್ಕೋಬೇಕು. ಈ ರೆಸಿಪಿದಾಗ ಎಣ್ಣೆ ಎಲ್ಲೂ ಯೂಸ್ ಮಾಡೇ ಇಲ್ಲ. ಅದಕ್ಕ ಸ್ವಲ್ಪ ಇದು ಹೆಲ್ದಿ ಆಗಿರುತ್ತ. ನೀವು ಇದನ್ನ ಬಿಸಿ ಬಿಸಿ ಇದ್ದಾಗನ ತಿನ್ರಿ. ಆರಾಂತ್ಲೆ ಸ್ವಲ್ಪ ಮೆತ್ತಗಾಗಿ ಬಿಡ್ತಾವ. ಆವಾಗ್ಲೇ ಹೇಳಿದಂಗ ಇದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಅಂದ್ರ ಬಿಸಿ ಬಿಸಿ ಬ್ಯಾಳಿ ಆಮೇಲೆ ಖಾರದಂತ ಬಯೋಳಿ ಚಟ್ನಿ. ಸೊ ನಿಮ್ಗೂ ಈ ಚಪಾತಿದು ತಿಂದ ಬ್ಯಾಸರಾಗಿದ್ರ ಇಂಥದೊಂದು ಡಿಶ್‌ನ ಮನ್ಯಾಗ ಟ್ರೈ ಮಾಡ್ರಿ. ಮತ್ತ ಹೆಂಗಾಗಿತ್ತಂತ ಕಾಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರ ಲೈಕ್, ಶೇರ್, ಫಾಲೋ ಮಾಡ್ರಿ. ಮತ್ ನಮ್ ಯೂಟ್ಯೂಬ್ ಚಾನಲ್‌ಗೂನು ಸಬ್ಸ್ಕ್ರೈಬ್ ಮಾಡ್ರಿ.